ನಿಮ್ ತಾಯಿ ನಿಮ್ಗೆ ಮತ್ತೆ ನಿಮ್ಮ ಅಣ್ಣನ್ಗೆ 5,000 ರೂಪಾಯಿ ಕೊಡ್ತಾರೆ. ನಿಮ್ಮ ಅಣ್ಣ ಸೀದಾ ಹೋಗ್ಬಿಟ್ಟು ಲಕ್ಸುರಿ ಆಗಿರುವಂತ ಹೋಟೆಲ್ ಒಳಗೆ ಹೋಗಿ ತಮ್ಗೆ ಮತ್ತೆ ತನ್ನ ಫ್ರೆಂಡ್ಸ್ಗೆ ಟ್ರೀಟ್ ನ ಕೊಡಿಸ್ತಾನೆ. ಆದ್ರೆ ನೀವು ಮಾತ್ರ ಬ್ಯಾಂಕ್ ಒಳಗೆ ಹೋಗಿ ಆ ಹಣನ ಸೇವ್ ಮಾಡ್ತೀರಾ. ಯಾಕೆಂತಂದ್ರೆ ಮುಂದೆ ಅದಕ್ಕಾದ್ರೂ ಬರ್ಬೋದು ಅಂತ. ಬಹಳ ದಿನಗಳೇ ಕಳೆದ್ ಬಿಡ್ತಾವೆ. ಅದಾದ್ಮೇಲೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಇಟ್ಟಿರುವಂತ ಹಣಗೆ 33% ರಿಟರ್ನ್ ಕೊಡ್ತಿರ್ತಾರೆ. ಇಟ್ಟಿರುವಂತ ಹಣ ಸಣ್ಣಗೆ ಇನ್ಕ್ರೀಸ್ ಹಾಕೊಂತ ಹೋಗ್ತಾ ಇರುತ್ತೆ. ಮತ್ತೆ ನಿಮ್ ತಾಯಿ ನಿಮ್ಗೆ ಏನ್ ಮಾಡ್ತಾಳೆ ಅಂತಂದ್ರೆ ಮತ್ತೆ 5,000 ಕೊಡ್ತಾಳೆ. ಅದನ್ನ ನಿಮ್ಮ ಅಣ್ಣ ಸೀದಾ ಅಂಗಡಿಗೆ ಹೋಗ್ಬಿಟ್ಟು ತನಗೇನ್ ಬೇಕೋ ಅದನ್ನ ಅಮೌಂಟ್ ನ ಕೊಟ್ಬಿಟ್ಟು ತಗೊಂತಿರ್ತಾನೆ. ಆದ್ರೆ ನೀವು ಮಾತ್ರ ಈ ಕಡೆ ಏನ್ ಮಾಡ್ತೀರ ಅಂತಂದ್ರೆ ಮತ್ತೆ ಬ್ಯಾಂಕಿಗೆ ಹೋಗಿ ಹಣವನ್ನು ಇಡ್ತಿರ್ತಾರ. ಯಾಕಂದ್ರೆ 33% ರಿಟರ್ನ್ ಇರೋ ಕಾರಣ ಬ್ಯಾಂಕ್ನವರು ಇಟ್ಟಿರೋ ಹಣಕ್ಕೆ ರಿಟರ್ನ್ ಆಗಿದೆ ಅಂತ ನಿಮ್ಗೆ ತೋರಿಸ್ತಾರೆ. ನೀವು ಇಟ್ಟಂತ ಹಣ ಇನ್ಕ್ರೀಸ್ ಹಾಕೊಂತ ಹೋಗ್ತಾ ಇರುತ್ತೆ ಬ್ಯಾಂಕ್ ಒಳಗೆ. ಆದ್ರೆ ಈ ಕಡೆ ನಿಮ್ಮಣ್ಣ ಮಾತ್ರ ಹಣವನ್ನು ಖರ್ಚು ಮಾಡ್ತಲ್ಲಿ ತೊಡಗಿರ್ತಾನೆ. ನೀವು ಮಾತ್ರ ಪ್ಲಾನ್ ನ ಓಡಿಸಿ ಹಣವನ್ನ ಅಲ್ಲೇ ಇಡ್ತಿರ್ತೀರಾ. ನೀವು ಚಿಕ್ಕ ವಯಸ್ಸಿನಿಂದಲೇ ಸೇವ್ ಮಾಡ್ಕೊಂತ ಬಹಳ ವರ್ಷಗಳೇ ಕಳೆದ್ ಬಿಡ್ತವೆ. ಅದು ಇನ್ಕ್ರೀಸ್ ಹಾಕೊಂತ ಹೋಗುತ್ತೆ. ಕೊನೆಗೆ ಒಂದಿನ ನಿಮ್ಮ ಅಣ್ಣ ತಿಂದು ದಪ್ಪ ಆಗಿರ್ತಾನೆ. ಕೊನೆಗೆ ಅವನ ಹಲ್ಲು ಬೀಳದ ಕಾರಣ ಅವನ ಕಡೆ ಹಣ ಇರಲಿಲ್ಲ. ಆದ್ರೆ ನಿಮ್ ಕಡೆ ಸ್ಟಾಕ್ ಬಿದ್ದಿರುತ್ತೆ ನೋಡಿ ಸೇವ್ ಮಾಡಿದ ಉಪಾಯ.